ಆತ್ಮೀಯರೆಲ್ಲರಿಗೂ ನಮ್ಮ ನಿತ್ಯ ನಿರಂತರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೂಲತಃ ಮನುಷ್ಯನು ಅಲಂಕಾರ ಪ್ರಿಯನು. ಮನೆಯಲ್ಲಿರುವ ಅಥವಾ ಹೊರಗೆ ಹೋಗುವ ಯಾವುದೇ ವ್ಯಕ್ತಿಯು ತಾನು ಸುಂದರವಾಗಿ ಕಾಣಬೇಕೆಂದು ಉತ್ತಮವಾದ ಬಟ್ಟೆ, ಕಾಲಿಗೆ ಚಪ್ಪಲಿ, ತಲೆಯನ್ನು ಬಾಚಿಕೊಂಡು ಮುಖವನ್ನು ಅಲಂಕರಿಸಿಕೊಂಡು ಹೋಗುವುದು ಸರ್ವೇ ಸಾಮಾನ್ಯ. ಉಳ್ಳವರು ಕೈಗೆ ಬಳೆ, ಕುತ್ತಿಗೆಗೆ ಸರ, ಜಪಮಾಲೆ, ಯಾವುದೇ ವಸ್ತುವನ್ನು ಧರಿಸುವುದು ಕಾಣುತ್ತೇವೆ. ಹೀಗೆ ಧರಿಸುವ ವಸ್ತುಗಳನ್ನು ಅಂಗಡಿಯಿಂದ ತಂದು ನೇರವಾಗಿ ಬಳಸುತ್ತೇವೆ. ಅಂಗಡಿಯಲ್ಲಿ ತಯಾರಿಸುವಾಗ ಚಿನ್ನ, ಬೆಳ್ಳಿ ಅಥವಾ ದಾರದಿಂದ ಪೋಣಿಸಿದ ವಸ್ತುಗಳು ಯಾವುದೇ ಇರಬಹುದು, ಅವುಗಳನ್ನು ಕುಟ್ಟಿ ತಡ್ಡಿ ಎಳೆದು ಮಾಡಿರುತ್ತಾರೆ. ಚಿನ್ನವಾದರೆ ಬೆಂಕಿಯಲ್ಲೂ ಸಹ ಕಾಯಿಸಿರುತ್ತಾರೆ. ಆದ್ದರಿಂದ ಇವುಗಳನ್ನು ಸಂಸ್ಕರಣೆಗೆ ಒಳಪಡಿಸುವುದು ಅತ್ಯಗತ್ಯವಾಗಿದೆ. ಇದರಿಂದ ಮನಸ್ಸಿಗೂ ಸಹ ಧರಿಸುವವನಿಗೆ ಆಹ್ಲಾದತೆಯನ್ನು ಉಂಟು ಮಾಡುತ್ತದೆ. ಸಿದ್ಧಪಡಿಸಿದ ವಸ್ತುವನ್ನು ಒಂದು ತಟ್ಟೆಯಲ್ಲಿಟ್ಟುಕೊಂಡು ಹಸುವಿನ ಉತ್ಪನ್ನಗಳಾದ ಹಾಲು, ಮೊಸರು, ತುಪ್ಪ, ಗಂಜಲ ಮತ್ತು ಸಗಣಿ ಇವುಗಳನ್ನು ಮಿಶ್ರಣ ಮಾಡಿಕೊಳ್ಳಬೇಕು. ಈ ಮಿಶ್ರಣವೇ ಪಂಚಗವ್ಯ ಎಂದು ಹೆಸರು. ಈ ಪಂಚಗವ್ಯದಿಂದ ಉದ್ದೇಶಿಸಿದ ವಸ್ತುವನ್ನು ಚೆನ್ನಾಗಿ ತೊಳೆಯಬೇಕು. ತೊಳೆದ ನಂತರ ಪರಮೇಶ್ವರನ 5 ಮುಖಗಳಾದ ಸದ್ಯೋಜಾತ, ಅಘೋರ, ತತ್ಪುರುಷ, ವಾಮದೇವ ಮತ್ತು ಈಶಾನ ಎಂಬ ಮಂತ್ರಗಳಿಂದ ಪೂಜಿಸಬೇಕು. ಹೇಗೆಂದರೆ, ಸದ್ಯೋಜಾತಂ ಪ್ರಪದ್ಯಾಮಿ ಸದ್ಯೋಜಾತಾಯ ವೈ ನಮೋ ನಮಃ, ಭವೇ ಭವೇ ನಾತಿರ್ಭವೇ ಭವಸ್ವ ಮಾಂ ಭವೋದ್ಭವಾಯ ನಮಃ ಎಂಬ ಮಂತ್ರದಿಂದ ಪಂಚಗವ್ಯಗಳಿಂದ ತೊಳೆದ ವಸ್ತುವನ್ನು ಶುದ್ಧೋದಕದಿಂದ ತೊಳೆಯಬೇಕು. ತದನಂತರ ವಾಮದೇವಾಯ ನಮೋ, ಜ್ಯೇಷ್ಠಾಯ ನಮಃ, ಶ್ರೇಷ್ಠಾಯ ನಮಃ, ರುದ್ರಾಯ ನಮಃ, ಕಾಲಾಯ ನಮಃ, ಕಲವಿಕರ್ಣಾಯ ನಮೋ ಎಂಬ ಮಂತ್ರದಿಂದ ಅದಕ್ಕೆ ಗಂಧ, ಅಕ್ಷತೆ, ಪುಷ್ಪಗಳನ್ನು ಅಲಂಕರಿಸಬೇಕು. ತತ್ಪುರುಷಾಯ ವಿದ್ಮಹೇ ವಾಮದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈ ಮಂತ್ರದಿಂದ ಹೂವು, ಕುಂಕುಮ, ವಸ್ತ್ರ ಅಂದರೆ ಅಂಗಡಿಯಲ್ಲಿ ಸಿಗುವ ಅಥವಾ ಮನೆಗಳಲ್ಲಿ ಉಪಯೋಗಿಸುವ ವಸ್ತು. ಅದನಂತರ ಅಘೋರೆ ಏಭ್ಯೋ ತಗೋರೆ ಏಭ್ಯೋ ಘೋರಘೋರತರೇಭ್ಯ ಸರ್ವೇ ಏಭ್ಯ ಸರ್ವಶರ್ವೇ ಏಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯ ಎಂಬ ಮಂತ್ರದಿಂದ ಧೂಪ, ದೀಪಗಳನ್ನು ತೋರಿಸಬೇಕು. ಆನಂತರ ಮಂಗಳಾರತಿಯನ್ನು ಮಾಡಿ ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋಬೆ ಅಸ್ತು ಸದಾಶಿವೋಂ ಎಂಬ ಮಂತ್ರದಿಂದ ಉದ್ದೇಶಿಸಿದ ವಸ್ತುವನ್ನು ಕೈಯಲ್ಲಿ ತೆಗೆದುಕೊಳ್ಳಬೇಕು. ಕೈಯಲ್ಲಿ ತೆಗೆದುಕೊಂಡ ಆ ಸರ, ಬಳೆ, ಮಾಲೆ ಯಾವುದೇ ಆಗಿರಬಹುದು, ಅದನ್ನು ಎಡಗೈ ಅಂಗೈಯಲ್ಲಿ ಇಟ್ಟುಕೊಂಡು ಬಲಗೈ ತೊಡೆಯ ಮೇಲೆ ಇಟ್ಟುಕೊಳ್ಳಬೇಕು. ತದನಂತರ ಬಲಗೈಯಿಂದ ಅದನ್ನು ಮುಚ್ಚಿ ಹಿಡಿದು ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋಮೇ ಅಸ್ತು ಸದಾ ಶಿವ ಓಂ ಎಂಬ ಈ ಮಂತ್ರವನ್ನು 108 ಸಾರಿ ಜಪಿಸಿ ಕೈಯಲ್ಲಿರುವ ಆ ವಸ್ತುವನ್ನು ಅಭಿಮಂತ್ರಣ ಮಾಡಬೇಕು. ಇದರಿಂದ ಅಭಿಮಂತ್ರಣಗೊಂಡ ವಸ್ತುವು ಶುದ್ಧವಾಗುತ್ತದೆ ಎಂಬ ಭಾವ. ತದನಂತರ ನಮ್ಮ ಮನಸ್ಸಿನ ಇಚ್ಛೆಯಂತೆ ಆ ವಸ್ತುವನ್ನು ಈಶ್ವರನಿಗಾಗಲಿ ಅಥವಾ ಯಾವುದೇ ದೇವರಿಗಾಗಲಿ ಸ್ವಲ್ಪ ದಿನ ಇಟ್ಟು ಆನಂತರ ಉತ್ತಮವಾದ ಒಂದು ಒಳ್ಳೆಯ ದಿನ ನೋಡಿ ಧರಿಸಬಹುದು. ಇದು ನಾವು ಉಪಯೋಗಿಸುವ ಸರ, ಬಳೆ ಅಥವಾ ಯಾವುದೇ ರುದ್ರಾಕ್ಷಿ, ಸ್ಫಟಿಕ ಮಾಲೆಯ ಶುದ್ಧೀಕರಣದ ಕ್ರಮ. ಈ ಚಾನಲ್ ಇಲ್ಲಿ ಬಂದಿರುವ ವಿಷಯ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ. ಧನ್ಯವಾದಗಳು.